ನೀನು ಐಸ್ ಕ್ರೀಮ್ ಗಡಬಡ ಕೊಡ್ಸ್ತಿ ಅಂತ. ಓ ವಾವ್ ಮಮ್ಮಿ, ಬರ್ತಡೇ ಅಂದ್ರೆ ಎಂತದ್ದು ಅಂತ ಲಾಸ್ಟ್ ಟೈಮ್ ಅವ್ನು ಕೊಟ್ಟ ಅಂತ ಇವಾಗ ಇವ್ನು ಕೊಡ್ಲೇಬೇಕು. ಇಲ್ಲ ಮದನಣ್ಣಂಗೆ ನಾನು ಯಾವತ್ತೂ ಏನು ಕೊಟ್ಟಿಲ್ಲ. ಮದನಣ್ಣಂಗೆ ಸೆಲೆಕ್ಟ್ ಮಾಡಿ ಇದನ್ನ ತಗೋತಾ ಇದೀವಿ. ಅದೊಂದು ಇಟ್ಬಿಟ್ಟು 29 ಗಿಫ್ಟ್ ಐತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಈ ಥರ ಮಾತಾಡಿ ಈ ಥರ ಡೈಲಿ ವ್ಲಾಗ್ ಮಾಡಿ ಆಲ್ಮೋಸ್ಟ್ 10 ದಿನ ಹತ್ತತ್ರ ಆಗಿದೆ. ಸ್ವಲ್ಪ ಮಧ್ಯ ಬ್ರೇಕ್ ತೊಗೊಂಡಿದ್ದೆ. ಇನ್ನು ಮುಂದೆ ಬ್ರೇಕ್ ಎಲ್ಲ ಇಲ್ಲ ಗೈಸ್, ಇನ್ನು ಕಂಟಿನ್ಯೂಸ್ ನನ್ನ ಚಾನಲಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ. ಇವತ್ತು ಫುಲ್ ಬ್ಯುಸಿ ಡೇ. ಇವತ್ತು ಮದನಣ್ಣನ ಬರ್ಡೇ ಇದೆ ನಾಡಿದ್ದು, ಅಂದರೆ 11th. ಮಧು ಫುಲ್ ಏನೇನೋ ಪ್ಲ್ಯಾನ್ ಮಾಡಿದ್ದಾಳೆ. ಇವಾಗ ಗಿಫ್ಟ್ ತೊಗೊಳಕ್ಕೂ ಕೂಡ ಹೋಗ್ತಾ ಇದ್ದೀವಿ. ಬಟ್ ಏನು ತಗೋತಾಳೆ ಏನು ಗೊತ್ತಿಲ್ಲ, ನೋಡೋಣ. ತಗೊಂಡಾದ್ಮೇಲೆ ಫೈನಲ್ ಆಗುತ್ತೆ. ಇವತ್ತಿನ ಡೇ ಹೇಗಿರುತ್ತೆ ನೋಡುವ ಬನ್ನಿ. ನಾವಿವಾಗ ತಿಂಡಿ ತಿನ್ನೋಕ್ಕೆ ನಾವು ಆಲ್ಮೋಸ್ಟ್ ಇಲ್ಲಿಗೆ ಬರೋದು. ಒಂದು ಕೆಫೆ ಇದೆ. ನಾನು ಬಿಸಿಬೇಳೆಬಾತು, ಉಪ್ಪಿಟ್ಟು, ಇಡ್ಲಿ, ಇನ್ನೊಂದು ಮಸಾಲೆ ದೋಸೆ, ಮ್ಯಾಂಗೋ ಜ್ಯೂಸ್ ಎಲ್ಲ ಇದೆ. ತಿನ್ಕೊಂಡು ಮುಂದಿನ ಕಾರ್ಯ ಏನಿದೆ ನೋಡುವ. ಇವತ್ತು ಫುಲ್ ಬಿಸಿ ಗೈಸ್, ಎಲ್ಲ ಬಿಸಿ. ಬಾರೆ ಬಾರೆ ಗೈಸ್, ನಾವು ಹೋಗಿದ್ದಿದೆ ಕೆಫೆಗೆ. ಇದು ಕೆಫೆನಾ? ಕೆಫೆ ಅಂತ ಐತೆ. ತಿಂಡಿ ಎಲ್ಲ ಹೆಂಗೆ ಸಿಗುತ್ತೆ? ಕೆಫೆಯಲ್ಲಿ ತಿಂಡಿ, ಕಾಫಿ, ಟೀ, ಜ್ಯೂಸ್ ಎಲ್ಲ ಸಿಗುತ್ತೆ. ಇದು ನಾವು ಫಸ್ಟ್ ಟೈಮು ಯಾವುದೋ ರೀಲ್ಸ್ ನೋಡ್ಕೊಂಡು ಬಂದಿದ್ದು. ಆಮೇಲೆ ಒಂದು 3ನೇ ಸಲನ 3-4 ಸಲ ಬಂದ್ವಿ, ಇಷ್ಟ ಆಯಿತು ಅಂತ ಅದಕ್ಕೆ ಬಂದು ಇಲ್ಲೇ ತಿಂತಾ ಇದ್ದೀವಿ. ಭಾರಿ ತಿಂದ್ಲು. ನಂಗೆ ಚಿತ್ರಾನ್ನ ಇಷ್ಟ ಇಲ್ಲಿ, ಬಟ್ ಚಿತ್ರಾನ್ನ ಇರಲಿಲ್ಲ ಇವತ್ತು. ಡೈಲಿ ಒಂದೊಂದು ಥರ ಇರುತ್ತೆ. ಮದನ್ ಗೌಡ ಯೂಟ್ಯೂಬ್ ಚಾನಲ್ ಫೋನ್ ಮಾಡ್ತಾ ಇದ್ದಾರಾ? ವಿನೋದ್ ದಸರಾ. ನೆಕ್ಸ್ಟ್ ಎಲ್ಲಿಗೆ? ನಮ್ಮ ಅಣ್ಣನ ಗಿಫ್ಟ್ ತಗೊಂಡಿಲ್ಲ ಗಾಯ್ಸ್. ಈ ಬರ್ಡೇಗಳು ಬಂದರೆ ಇದೇ ಕಷ್ಟ. ಗಿಫ್ಟು ನೆಕ್ಸ್ಟ್ ಮಂತ್ ಇವಳು ಬರ್ಡೇ. ಏನು ಮಾಡೋದು ಗೈಸ್, ತಲೆ ಕೆಟ್ಟೋಗೈತೆ. ಇವಳೇ ಕೇಳಬೇಕು ಗೈಸ್ ಇವಾಗ. ಏನು ಕೊಡೋದು ನಿನ್ನ ಬರ್ಡೇಗೆ? ನಿನ್ನ ಬರ್ಡೇಗೆ ಏನು ಗಿಫ್ಟ್ ಕೊಡೋದು? ನನ್ನ ಬರ್ಡೇಗೆ ಏನು ಬೇಡ ಆ್ಯಕ್ಚುಲಿ. ಮತ್ತೆ ಸೀಮಂತನೂ ಇದೆ, ಹಂಗೆ ಹೇಳ್ಬಿಟ್ರೆ ಹಂಗಾಗಿ ಸುಮ್ಮನೆ ಸೀಮಂತಕ್ಕೂ ಖರ್ಚಿರುತ್ತೆ, ಮತ್ತೆ ಬರ್ಡೇಗೂ ಯಾಕೆ ಖರ್ಚು ನಮ್ಮ ಮನೆಯವ್ರಿಗೆ ಅಂತ. ಗೈಸ್ ಇವನು ಇನ್ನೊಂದು ಕಾರ್ ಬರಲಿದೆ. ಬೇಡ, ನನಗೆ ಬೇಡ ಕಾರ್, ಬೇಡ ನನಗೆ. ಯಾವ್ದು ಬೇಕಪ್ಪ? 3ರಲ್ಲಿ ಒಂದು ಮುಟ್ಟು. ಈಗ ಇದ್ರಲ್ಲೇ ಗೊತ್ತಾಗಿದೆ ಅವ್ನು ಕೊಡ್ಸಲ್ಲ ಅಂತ. ಮುಟ್ಟು ಮಿನಿ ಕೂಪರು. ನಿನಗ್ ಬೇಕೇನೋ 3ರಲ್ಲೊಂದು. ಇವನೇನ್ ಗೊತ್ತಾ ಗೈಸ್ ಪ್ಲಾನು? ಈ ಕಾರು ಅದೇ ಪ್ಲಾನ್ ಆಗಿದ್ದು. ಅವನಿಗೆ ಯಾವ್ದು ಬೇಕು ನೆಕ್ಸ್ಟ್ ಅಂತ ಪ್ಲಾನ್ ಇರುತ್ತೆ, ಅದನ್ನ ಗಿಫ್ಟ್ ಮುಖಾಂತರ ಕೊಡಿಸ್ತಾನೆ. ಆಮೇಲೆ 2 ದಿನ ಓಡ್ಸಕ್ ಕೊಡ್ತಾರೆ. ಆಮೇಲೆ ಈ ತರ ಅವರೇ ಓಡಿಸ್ತಾರೆ. ನೆಕ್ಸ್ಟ್ ಅವರು 7 ಸೀಟರ್ಗೆ ಪ್ಲಾನ್ ಆಗ್ತಾ ಇದಾರೆ. ನೀನ್ ತಗೋ, ನಿನ್ ಫ್ರೆಂಡ್ಸ್ ಎಲ್ಲ ಅವರಲ್ಲ, ಕೂರ್ಸ್ಕೊಂಡು ಹೋಗಕ್ ಸರಿ ಆಯ್ತದೆ ಅಂತ ಹೇಳ್ಬಿಟ್ಟು ಕೊಡ್ಸ ಪ್ಲಾನು. ಬಟ್ ನಮಗೆ ಬೇಡ, ಯಾವ ಕಾರು ಬೇಡ, ಇರೋ ಕಾರ್ಗಳೇ ಸಾಕು. ಮೈಂಡ್ ವಾಶ್ ಮಾಡ್ತಾವ್ರೆ ನಿಶನ್ನ. ಬೇಡ ಬೇಡ, ನಂಗೆ ಬೇಡ. ಇರೋ 3ರಲ್ಲೇ ಓಡಿಸ್ಕೊತಿಯಲ್ವಾ ನಿಶನ್? ನಂಗೆ ಸಾಕು, ನಂಗೆ ಇದೇ ಸಾಕು. ನಂದು ಮದುವೆ ಸಾಕು ನಮ್ಗೆ. ಇನ್ಯಾವ ಕಾರು ಸುದ್ದಿನೂ ಎತ್ತಂಗಿಲ್ಲ. ಬೇಕಾದ್ರೆ ಬೇರೆ ಏನಾದ್ರು ಕೊಡ್ಸು. ಇವಾಗ ನಮ್ಮ ಅಣ್ಣಂಗೆ 29 ಥರದ್ದು ಹಣ್ಣು ತಗೋ ಕೊಟ್ಬಿಟ್ರೆ ನೋಡು, 29 ಥರದ್ದು. ಇವಾಗ ಇರಪ್ಪ ಆಯ್ತು. ಇವಳ್ದು ಈ ಬೆರಳ್ದು ಕತೆ ಮುಗಿಯಲ್ಲ. ಮುಟ್ಟಪ್ಪ. ಅಯ್ಯೋ ಏನೋ ಒಂದೇ ಗಿಫ್ಟು. ನನಗೂ ಯಾಕೋ ಒಂದೇ ಸಾಕು ಅನ್ನಿಸ್ತೈತೆ. ಚೆನ್ನಾಗಿರೋದು ಒಂದು ಕೊಡ್ಸು. ಏನ್ ಅದೇ ಏನ್ ಹೇಳು? ನೀನೇ 1-2-3 ಪ್ಲಾನ್ ಮಾಡ್ಕೊಂಡಿದ್ದಿ. ಅದೇ ಇರೋದು ಹುಡುಗರ್ಗೆ ವಾಚು, ಗೋಲ್ಡು, ಅದೊಂದು ಇಟ್ಬಿಟ್ಟು 29 ಗಿಫ್ಟ್ ಐತೆ ಅಂತ. 29 ಕಲರ್ದು. ಅದ್ರಲ್ಲಿ ನಿಮ್ಗೂ ಇಸ್ಕೊತೀನಿ. ನೋಡುವ, ಇವತ್ತೇ ತಗೋಬೇಕು. ನಾಳೆ ಮದನಣ್ಣ ಬರ್ತಾರೆ. ನಾಳೆ ಹೋಗ್ತಾ ಇದೀವಿ. ನಾವು ಎಲ್ಲಿ ಪ್ಲಾನ್ ಮಾಡಿದೀವಿ ಅಲ್ಲಿಗೆ ಹೋಗ್ತಾ ಇದೀವಿ. ಅದ್ರಲ್ಲಿ ಇವತ್ ಬೆಳಗ್ಗೆ ಒಂದು ಪ್ರ್ಯಾಂಕ್ ವಿಡಿಯೋ, ಇವಾಗ ಹೋಗೊಂದು ಕುಕಿಂಗ್ ವಿಡಿಯೋ, ಇನ್ಮೇಲೆ ನಿಶುಂದ್ ಈ ವ್ಲಾಗ್, ಮತ್ತೆ ನಾನ್ ಗಿಫ್ಟ್ ತಗೊಳಕ್ ಹೋಗ್ಬೇಕು. ಫುಲ್ ವಿಡಿಯೋ ಗೈಸ್. ಫುಲ್ ಬ್ಯುಸಿ ಆಗ್ಬೇಕು. ಬ್ಯುಸಿ ಆಗ್ತಾ ಇದೀವಿ. ಇನ್ನೇನು ನಿಶ್ ಅವರು ಇವಾಗ ಆಫ್ಟರ್ 15 days ಆದ್ಮೇಲೆ ಬಂದಿದ್ದಾರೆ. ಕಮ್ ಬ್ಯಾಕ್.
ಲೆಟ್ಸ್ ಗೋ. ಇವತ್ತು ನೋಡುವ ಏನು ಮಾಡ್ತೀವಿ, ಏನು ಕತೆ. ಮನೆಯಲ್ಲಿ ನೀರು ದೋಸೆ, ಮುದ್ದೆ, ಚಿಕನ್ ಸಾಂಬಾರ್ ಎಲ್ಲ ಮಾಡಿ ಅತ್ತೆ ಸೊಸೆಗೆ ಬೋಡಿಸ್ತಿದ್ದಾರೆ. ನೆಕ್ಸ್ಟ್ ಚಿಕನ್ ಸುಕ್ಕ ಮಾಡಲಿಕ್ಕೆ, ಚಿಕನ್ ಸುಕ್ಕ ಅದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಮಾಮಿಯವ್ರ ಜೊತೆ. ನೆಕ್ಸ್ಟ್ ಬರುತ್ತೆ, ನೋಡ್ತಾ ಇರಿ. ಹಾಗೆ ಅಲ್ಲಿ ನೋಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ಬಂದು ಏನೇನು ಹೆಂಗೆ ಹಾಕೋದಿಲ್ಲ ಮಧುಗೌಡ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಾರೆ. ನೆಕ್ಸ್ಟ್ ತುಂಬಿದ್ರೆ ಹೆಂಗೆ ತಿನ್ನೋದು? ತಿನ್ನು. ನಿಶಾ ತಿನ್ನಲ್ಲ ಇದನ್ನ, ನಂಗೆ ಇಷ್ಟ ಆಗಲ್ಲ. ಏನು ತಿಂತೀಯ ನೀನು? ಏನೂ ತಿನ್ನಲ್ಲ. ತಿನ್ನಮ್ಮ ನೀನು. ತಿಂದು ಬಿಸಿ ನೀರು ದೋಸೆ ಮಗು ಕೊಡು. ಇಲ್ಲ ನಾನೊಬ್ರು ತಿನ್ಕೊಡ್ತೀನಿ. ಗೈಸ್ ನಾವಿವಾಗ ರೆಡಿಯಾಗಿದ್ದೀವಿ. ನಿಖಿಲ್ ರವೀಂದ್ರ ಅವರು ಏನೋ ಕೆಲಸ ಇದೆ ಅಂತ ಹೋದರು. ನಾನು ಮಧು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏನು ಗಿಫ್ಟ್ ತಗೋತೀಯಾ ನೋಡ್ತೀನಿ ಇಲ್ಲ ನೀನೇನೋ ತಗೋತೀನಿ ಅಂದಿದ್ಯಲ್ಲ ಗಿಫ್ಟು. ಸಿಗುತ್ತೆ ಇಲ್ಲಿ ಮೈಸೂರಲ್ಲಿ, ಅದು ಆ ಬ್ರ್ಯಾಂಡ್ ಇದೆಯಾ? ಇದೆ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೋದಾಗ್ಲೇ ಮದಣ್ಣಂಗೆ ಒಂದೇನೋ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಹೋಗಿದ್ದು ಏನೇನೇನೇನೋ ಆಗೋಯ್ತು. ಸೊ ಹಾಗಾಗಿ ಫುಲ್ ಜಾಲಿ. ಸೊ ಹಾಗಾಗಿ ಅದಕ್ಕೆ ಏನೋ ಕೈ ತಲೆ ಏನೋ ಹಾಕೋಕ್ಕಾಗಿಲ್ಲ. ಈಗ ಮೈಸೂರಲ್ಲೇ ನೋಡೋಣ. ಇವತ್ತು ಹಾಕ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನಾಳೆ ಒಂದೇ ದಿನ ಇರೋದು, ಮತ್ತು ಹಾಕಿ ತಗೊಂಡು ಬರಲೇಬೇಕು ಅಷ್ಟೇ. ದುಬೈ ಇದೊಂದ ಹಿಡ್ಕತ್ತಾಳ ಹೆಂಗಿತ್ತು ಪ್ರ್ಯಾಂಕು? ಪ್ರಾಕ್ಟಿಕ್ ತಲೆ ದಿಂಬಂತ 2 ಅವರ್ ನಿದ್ದೆ ಮಾಡ್ಕೊಂಡು ಬಂದಿರೋದು. ಈಗ ಎಲ್ಲಿಗೆ ನಾವು ಹೋಗ್ತಾರಂತ ಹೇಳ್ಬೇಕಾ? ಹೇಳಲ್ಲ. ಅದೇ ನಾವೇ ಬೈಬಿಟ್ಟು ಹೇಳ್ತಾ ಇರ್ಬೇಕಂತೆ. ಒಳ್ಳೇದಲ್ಲ ಹೋಗುವಾಗ ಕೇಳೋದು ಎಲ್ಲಿಗೆ ನಾವ್ ಹೇಳಲ್ಲ. ಅರ್ಥ ಮಾಡ್ಕೊಳ್ರಿ. ಈಗ ನಾವ್ ಹೇಳಲ್ಲ. ನನ್ಗೆ ಏನಾರು ತರಕ್ ಹೋಯ್ತಾ ಇದ್ದಾರೆ. ಇಲ್ಲ ಹೇಳಲ್ಲ. ಗೊತ್ತು ಮತ್ತೆ ಡವ್ವು. ಆಯ್ತು ಹೋಗಿ. ಅವಳು ಯಾಕೆ ಊಟ ಮಾಡಲ್ಲ ನಮ್ದು ಅಲ್ಲಿ ನಾನು ನೀನು ಐಸ್ ಕ್ರೀಮ್ ಗಡಬಡ ಕೊಡಿಸ್ತಿ ಅಂತ. ಓ ವಾವ್ ಮಮ್ಮಿ. ಅದಕ್ಕೆ ಇವಾಗ ಊಟ ಕೊಡ್ಸಲ್ಲ. ಆಚೆ ಮನೇಲಿ ಅಷ್ಟು ಮಟ್ಟಿಗೂ ಅಡುಗೆ ಮಾಡಿದ್ರೆ ತಿಂದೇನೆ ನಾನು ಕಾಡ್ತಾವಳೆ. ನಾನು ಹೊಟ್ಟೆ ಹಸಿತಾ ಇಲ್ಲ, ಬಂದು ತಿಂತೀನಿ. ಈಗ ಆಟೋ ಬುಕ್ ಆಗಿದೆ ಗೈಸ್. ಆಟೋ ಬುಕ್ ಆಗಿದೆ. ಆಟೋ ಅಂಕಲ್ ಬರ್ತಾ ಇದ್ದಾರೆ. ಕಟ್ಕೊಡವ ಏನ ಬೂಸಿದು? ಈಗ ಎಲ್ಲಿಗಂತ ಗೊತ್ತಾಯ್ತಾ? ಬರ್ತಾ ಇದಾರೆ ಅವರು. ಯಾರು? ನಿಕ್ಕಿನೂ ಮದನೂ. ಗೈಸ್ ಇವಾಗ ನಾವು ನಮ್ಮ ಅಲ್ಲಿ ಮುಂದೆ ಫ್ರೆಂಟೇ ಬಿಡಿ ಸರ್, ನಮ್ಮ ತವ್ರ ಮನೆಗೆ ಬಂದಿದ್ದೀವಿ. ವೆರಿ ಲಾಂಗ್ ಟೈಮ್. ಎಸ್, ಮಧು ಅವ್ರ ಗಿಫ್ಟು ಆಗಿದೆ. ಅದು ಬರ್ಡೇ ಆದ್ಮೇಲೆಲ್ಲ ಪೋಸ್ಟ್ ಮಾಡೋದು. ಸೊ ಇವಾಗ ನಾವೇನಾದ್ರು ತಗೊಳ್ಳೋಣ. ಮದನಣ್ಣಂಗೆ ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ ಚಿಕ್ಕ ಕಿರುಕಾಣಿಕೆ. ಇದು ನೋಡಿ ಬರ್ತಡೇ ಅಂದ್ರೆ ಎಂಥದ್ದು ಅಂತ ಲಾಸ್ಟ್ ಟೈಮ್ ಅವ್ನು ಕೊಟ್ಟ ಅಂತ ಇವಾಗ ಇವ್ನು ಕೊಡ್ಲೇಬೇಕು. ಇಲ್ಲ, ಮದನಣ್ಣಂಗೆ ನಾನು ಯಾವತ್ತೂ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಏನಾದ್ರು ಕೊಡೋಣ ಅಂತ ಕೊಡೋಣ. ಆಲ್ರೆಡಿ ಬಂದಿದ್ದೀವಿ. ಬಟ್ ನಾನೊಂದು ಅಂದ್ಕೊಂಡಿದ್ದೆ, ಮಧು ಇವಾಗ ಅದಕ್ಕೆ 2 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾಳೆ. ನೋಡಿ ಇಷ್ಟು ಆಪ್ಷನಲ್ಲಿ ಯಾವ್ದಾದ್ರು ಕೊಡಿಸು ಅಂತ. ನಾನು ಅಂದ್ಕೊಂಡಿದ್ದೇನು ಗೊತ್ತಾ ಗೈಸ್, ನಾನು ಶೂ ತಗೊಳ್ಳೋಣ ಅಂದ್ಕೊಂಡೆ. ನೈಕಿ ಯಾವ್ದಾದ್ರು. ಈ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡಲ್ವಾ? ತೋರ್ಸದ್ ಗೊತ್ತಿಲ್ಲ. ಮನೇಲಿ ನೋಡ್ಬಿಡಿ ಅನ್ಬೇಕು ಅಷ್ಟೇ. ಅವನು ನೋಡ್ಬಿಡಿ ಅಂದ್ರೆ ನೋಡೋದು ಅವನು. ನಾನು ಹೇಳಕ್ ಹೋಗೋದಲ್ಲ. ಹಾಯ್. ಶೂ, ಸನ್ಗ್ಲಾಸ್, ವಾಚ್, ಆಮೇಲೆ ಇವಾಗ ಒಂದು ಆ್ಯಡ್ ಆಯಿತು ಬರ್ಕಿನ್ ಸ್ಟಾಕ್ ಅಂತ. ಅದು 4ರಲ್ಲಿ ಯಾವುದು ನನಗೆ ಚೆನ್ನಾಗಿ ಕಾಣುತ್ತೆ, ಅಣ್ಣಂಗೆ ಇಷ್ಟ ಆಗುತ್ತೆ ಅನಿಸುತ್ತೆ, ಅದನ್ನು ತಗೊಳ್ಳುವ. ನೋಡೋಣ. ಎಲ್ಲ ಸುತ್ತಾಡ್ತಾ ಇದೀವಿ ನೋಡಿದವರು. ಏನು ಇವರಿಗೆ ಮಾಡೋ ಕೆಲಸ ಇಲ್ವಾ? ಇಲ್ಲಿಂದ ಸುತ್ತಾಡ್ತಾರೆ. ಕೆಲಸ ಐತೆ ಗೈಸ್, ಹೆವಿ ಕೆಲಸ ಇದೆ. ಇದು ಒಂದು ಕೆಲಸನೇ. ಹೌದು. ಸೊ ಇವಾಗ ನಾವು ವಾಚ್ ನೋಡಿದ್ವಿ. ಅವ್ನಿಗೆ ಇಷ್ಟಪಡ್ತಾನೆ ವಾಚು. ಬಟ್ ನಿಶಾ ಹೆಂಗೆ ಅಂದರೆ, ನನಗೆ ಕೊಟ್ಟೈತಲ್ಲ ಅಣ್ಣ, ನಾನು ವಾಚೆ ಕೊಡ್ಲಾ ಅಂತ ಅವಳು. ಸೊ ನೋಡೋಣ ಏನಾಗುತ್ತೆ. ಪಾಪ ಅವನು ಈ ಸಲ ಒಂಥರ ಖುಷಿ ಆಗೋನೆ, ಒಂಥರ ಅಪ್ಸೆಟ್ ಅಲ್ಲವನೆ. ನಾವು ಖುಷಿ ಪಡಿಸ್ಬೇಕು ಈ ಸಲ ಜಾಸ್ತಿ. ನಾವು ವಾಚ್ ನೋಡ್ತಾ ಇದ್ದೀವಿ. ನನಗೆ ಹಿಂಸೆ ಮಾಡಿ ಮಾಡಿ ನನಗೆ ಇದನ್ನ ಹಾಕು ಅಂತ ಹೇಳ್ತಾ ಇದ್ದಾಳೆ. ಎಸ್, ನನ್ನ ಕೈಗಂತೂ ಚೆನ್ನಾಗಿ ಕಾಣಲ್ಲ.
ನನಗೆ ಎಮ್ ಕೆ ತಗೊಂಡ್ರೆ ದೊಡ್ಡದಾಗಿ ಎಮ್ ಕೆ ಅಂತ ಕಾಣಬೇಕು. ಇದು ದೊಡ್ಡದಾಗಿ ಕಾಣುತ್ತೆ ತಗೋ ಹಂಗಾರೆ. ಅದೇ ನನ್ನ ಕೈಗೆ ಚೆನ್ನಾಗಿ ಕಾಣಲ್ಲ. ಏನಿಲ್ಲ ಚೆನ್ನಾಗಿ ಕಾಣುತ್ತೆ. ಇಷ್ಟು ಈಸಿಯಾಗಿ ತೆಗೆದ್ಬಿಟ್ರೆ ಇಲ್ಲ ಆಗಲ್ಲ. ಆಗತ್ತಾ? ಆಗಲ್ಲ. ಒಂದು ಹಾಕ್ಬೇಕಾಗತ್ತೆ. ಸೇಮ್ ಹ್ಞೂ ಬಾಯ್ಸ್ ಗರ್ಲ್ಸ್ದು ಲೇಡೀಸ್ದು ಚೆನ್ನಾಯ್ತಲ್ಲ. ಗೈಸ್ ಇವಳು ಸ್ಕೆಚ್ ಹಾಕ್ತಾಳೆ, ಪಕ್ಕ ಒಂದು ತಗೋತಾಳೆ ನೋಡ್ಕೊಳ್ಳಿ. ಈಗ ಇಲ್ಲ ತಗೊಳೆ. ನನಗೆ ಎಮ್ ಕೆಲಿ ನನಗೆ ಒಂದೇ ಇಷ್ಟ ಆಗಿದ್ದು ಇದುವರೆಗೂ ಅದು ನಿನ್ನ ವಾಚ್ ಅಷ್ಟೇ. ಇನ್ಯಾವುದೂ ನನಗೆ ಅಷ್ಟು ಇಷ್ಟ ಆಗ್ತಲ್ಲ. ಬಟ್ ಅವರೇ ತಗೋಬಿಡು. ಬಟ್ ಎಮ್ ಕೆಲಿ ಒಂದು ವಾಚ್ ತಗೋಬೇಕು. ನಿನಗೆ ಅಂತಾನೆ ಒಂದು ಬಿಡಬೇಕು, ನನ್ನ ಕೈಗೆ ಅಂತಾನೆ ಸೂಟ್ ಆಗಿ ಯಾವಾಗ ಸಿಗುತ್ತೆ ನೋಡೋಣ. ಎಮ್ ಕೆ ಅಂತಾನು ದೊಡ್ಡದಾಗಿರ್ಬೇಕು, ಚಿಕ್ಕದಾಗೂ ಇರಬೇಕು. ಅವಳ ಕೈಗೂ ಚೆನ್ನಾಗಿ ಕಾಣಬೇಕು, ಅವಳಿಗೂ ಇಷ್ಟ ಆಗಬೇಕು. ಆ ಥರ ಇನ್ನೂ ಬಿಟ್ಟಿಲ್ಲ. ಎಮ್ ಕೆ ಬ್ರ್ಯಾಂಡ್ ಅವ್ರು ಏನಾರು ನೋಡ್ತಾ ಇದ್ರೆ ನೋಡಲ್ಲ ಗೊತ್ತು, ಆದರೂ ಕೇಳಿಸ್ಕೊಂಡು ನನಗೆ ಅಂತ ಒಂದು ಮಾಡಿಕೊಡಿ ಅಷ್ಟೇ. ಇವಾಗ ನಾವು ಮದನಣ್ಣಂಗೆ ಸೆಲೆಕ್ಟ್ ಮಾಡಿ ಇದನ್ನು ತೊಗೋತಾ ಇದ್ದೀವಿ ಎಮ್ ಕೆಲಿ. ಸೊ ಫುಲ್ ಡಯಲ್ ಬ್ಲ್ಯಾಕ್, ಫುಲ್ ಬ್ಲ್ಯಾಕಲ್ಲಿ ಇರಲಿಲ್ಲ ಅವ್ರ ಹತ್ರ. ಎಸ್ ಬಟ್ ನಾವು ಬೆಲ್ಟಲ್ಲಿ ಹುಡ್ಕಿದ್ವಿ, ಅಂದ್ರೆ ಬೆಲ್ಟ್ ಇಲ್ಲವೇ ಇಲ್ಲ, ಚೇಂಜ್ ಇದೆ. ಬಟ್ ಇದು ಸಕ್ಕದಾಗಿದೆ ನೋಡೋಕ್ಕೂ, ಚೆನ್ನಾಗಿತ್ತು. ತೊಗೊಂಡು ಮೂರನೇದು ಅನಿಸುತ್ತೆ ಎಮ್ ಕೆ ಮದನಣ್ಣನ ಹತ್ರ. ಇರಲಿ ನನ್ನ ಕಡೆಯಿಂದ. ಅದೇ ವಾಚ್ ಬೇಡ ಅಂದ್ಕೊಂಡೆ, ಬಟ್ ವಾಚ್ಗೆ ಬಂದ್ವಿ. ನೋಡಿ ಯಾವ್ದು ಸೇರ್ಬೇಕಿತ್ತು ಅದೇ ಸೇರುತ್ತೆ. ಓಕೆ ಮದನಣ್ಣ ಅವ್ರ ಡೈಲಾಗ್ ಏನು ಗೊತ್ತಾ? ಯಾಕಪ್ಪ ನಿಶೆ ತರಕೋದೆ, ಇದೆಲ್ಲ ಯಾಕಪ್ಪ ಅಂತಾನೆ. ಇರಲಿ ಅಣ್ಣ, ಇರಲಿ ಅಣ್ಣ ಅಂತೀನಿ ಹೇಳಂತ ಹೇಳು. ಅಷ್ಟೇ ಹಸಿತಾಯಿತು. ಸೊ ಮೆಕ್ಡಾನಲ್ಸಲ್ಲಿ ಬರ್ಗರ್ ತಿಂತಾ ಇದ್ದೀವಿ. ಆದರೂ ನಮ್ಮದು KFC ಬರ್ಗರೇ ಚಂದ. ಹೌದು, ತಿಂತಾ ಇದ್ದೀವಿ ಅಲ್ಲ, ತಿಂತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಅವಳು ತಿಂತಾ ಇದ್ದೀನಿ. ಇಲ್ಲ ಗಾಯ್ಸ್, ಟೀ ಕುಡಿತಾ ಇದ್ದಾಳೆ. ಇವಾಗ ನಾನು ಕಟ್ ಮಾಡಿದ್ಮೇಲೆ ನಾನು ಹಿಂಗೊಂದು ಇಲ್ಲ ತಿಂತಾಳೆ. ತಿನ್ನಲ್ಲ ನೋ, ಬೇಡ ಇವತ್ತು. ಓಕೆ ತಿಂತಾ ಇದ್ದಾರೆ ಮೇಡಮ್ಮು. ಮನೇಲಿ ಊಟ ಮಾಡು ಅಂದರೆ ನಾಟಕಗಳಾಡ್ತಾಳೆ. ಆಚೆ ಬಂದರೆ ಮನೆಗೆ ಹೋಗ್ತೀನಿ ನಾನು ಅಂದರೆ ಬಿಡು ಇಲ್ಲೇ ತಿನ್ನೋಣ ಅಂತ ಅಂತಾಳೆ. ಅಣ್ಣಂಗೆ ಏನಿರ್ಬೋದು ಅಣ್ಣ? ತಾನೇ ಆಗಲೇ ನಿನಗೆ ನಿಮ್ಮ ಥರದ್ದು ಸ್ವಲ್ಪ ಅಲ್ವಾ? ಒಂದು ಫಾಲ್ಸಿಲಲ್ಲಿತ್ತು ಬ್ಲ್ಯಾಕು. ಮದರಣ್ಣಂಗೆ ನಮ್ಮಣ್ಣಂಗೆ ತೋರಿಸಿರಲಿಲ್ಲ, ತೋರಿಸ್ದೆ. ನಮ್ಮದು ತೋರಿಸಿದ್ನಲ್ಲ. ನಮ್ಮದು ತೋರಿಸ್ರಿ. ನಿಮ್ದಾ ತೋರಿಸ್ತೀನಿ.